ವಿಧಾನಸೌಧ ಹೊರತುಪಡಿಸಿ ಬೇರೆ ಬೇರೆ ಕಡೆ ಸಚಿವ ಸಂಪುಟ ಸಭೆಗಳನ್ನು ಏನು ಮಾಡಲಾಗ್ತಾ ಇದೆ ಅದರ ಸರಣಿ ಮುಂದುವರೆದಿದೆ. ಈ ಹಿಂದೆ ಕಲಬುರಗಿ, ಅದಾದ್ಮೇಲೆ ಮಲೆಮಹದೇಶ್ವರ ಬೆಟ್ಟದಲ್ಲಿ ಮಾಡಲಾಗಿತ್ತು. ಇವತ್ತು ನಂದಿ ಬೆಟ್ಟದಲ್ಲಿ ಮಹತ್ವದ ಸಚಿವ ಸಂಪುಟ ಸಭೆ ನಡೆಯಲಿದೆ. ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗಳಿಗೆ ಬಂಪರ್ ಕೊಡುಗೆ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿರುವಂಥದ್ದು. ಯಾಕೆಂದ್ರೆ ಯಾವ ಭಾಗದಲ್ಲಿ ಸಚಿವ ಸಂಪುಟ ಸಭೆಯನ್ನ ಮಾಡಲಾಗುತ್ತೆ ಆ ಭಾಗಕ್ಕೆ ಒಂದು ಲಾಟ್ರಿ ಹೊಡೆದಂತೆ ಅನ್ನುವಂಥ ನಿರೀಕ್ಷೆ ಸಹಜ. ಅದೇ ರೀತಿಯಾಗಿ ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆದ ಜನರು ಕೂಡ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಈ ಹಿಂದೆ ಕಲಬುರಗಿಲಾದಂತಹ ಸಂದರ್ಭದಲ್ಲೂ ಕೂಡ ಹೆಚ್ಚಿನ ಅನುದಾನವನ್ನು ಕೊಡಲಾಗಿತ್ತು, ಸಾಕಷ್ಟು ವಿಶೇಷ ಯೋಜನೆಗಳನ್ನು ಘೋಷಣೆ ಮಾಡಲಾಗಿತ್ತು. ಮಲೆ ಮಹದೇಶ್ವರ ಆದ ಸಂದರ್ಭದಲ್ಲೂ ಕೂಡ ಅಷ್ಟೇ, ಅಲ್ಲೂ ಕೂಡ ಅಷ್ಟೇ ವಿಶೇಷ ಅನುದಾನ ಆಗಿರ್ಬೋದು ಮತ್ತೆ ವಿಶೇಷ ಯೋಜನೆಗಳನ್ನು ಘೋಷಣೆ ಮಾಡಲಾಗಿತ್ತು. ಈಗ ಚಿಕ್ಕಬಳ್ಳಾಪುರ, ಕೋಲಾರದ ಸರದಿ ವಿಶೇಷ ಕೊಡುಗೆ ನೀಡಲಿಕ್ಕೆ ಮುಂದಾಗಿರುವಂಥದ್ದು ರಾಜ್ಯ ಸರ್ಕಾರ. ಈ ಹಿಂದೆ ಅಲ್ಲಿ ನಿಗದಿ ಆಗಿತ್ತಲ್ಲ ಸಚಿವ ಸಂಪುಟ ಸಭೆ, ಕ್ಯಾನ್ಸಲ್ ಆಗಿದ್ದು ಅದಕ್ಕೇನೆ. ಬಿಕಾಸ್ ವಿಶೇಷ ಯೋಜನೆ ಅಥವಾ ಅನುದಾನವನ್ನು ಕೊಡುವಂಥ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂಥ ಒಂದು ಪ್ಲಾನ್ ರೆಡಿ ಆಗಿರಲಿಲ್ಲ. ಆ ಕಾರಣಕ್ಕೋಸ್ಕರ ಮುಂದೂಡಿಕೆ ಆಗಿತ್ತು. ಇವತ್ತು ಮುಂದೂಡಿಕೆ ಆಗಿದ್ದಂಥ ಸಚಿವ ಸಂಪುಟ ಸಭೆ ನಂದಿ ಬೆಟ್ಟದಲ್ಲಿ ನಡೀತಾ ಇದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬದಲು ಬೆಂಗಳೂರು ಉತ್ತರ ಅಂತ ಹೆಸರನ್ನ ಬದಲಾವಣೆ ಮಾಡುವಂತ ಸಾಧ್ಯತೆ ಕೂಡ ಇದೆ. 2 ಜಿಲ್ಲೆಗಳಿಗೆ ಕೋಟಿ ಕೋಟಿ ಅನುದಾನ ಘೋಷಣೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ಇನ್ನು ನಂದಿ ಬೆಟ್ಟದಲ್ಲಿ 14ನೇ ಸಚಿವ ಸಂಪುಟ ಹಿನ್ನೆಲೆಯಲ್ಲಿ ಭೋಗನಂದೀಶ್ವರ ದೇವಸ್ಥಾನದಲ್ಲಿ ಇಂದು ಸಿಎಂ ವಿಶೇಷ ಪೂಜೆಯನ್ನ ಸಲ್ಲಿಸಲಿದ್ದಾರೆ. ಭೋಗನಂದೀಶ್ವರ ದೇವಸ್ಥಾನಕ್ಕೆ ವಿಶೇಷ ಅಲಂಕಾರ ಮಾಡಲಾಗಿದೆ. ಭೋಗನಂದೀಶ್ವರ ದೇವಸ್ಥಾನದ ಬಳಿ ಬಿಗಿ ಭದ್ರತೆಯನ್ನ ಮಾಡಲಾಗಿದೆ. ಬಗ್ಗೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬೋಣ. ವಿಶ್ವವಿಖ್ಯಾತ ನಂದಿಗಿರಿಧಾಮದಲ್ಲಿ ಸಚಿವ ಸಂಪುಟ ಹಿನ್ನೆಲೆ ಈಗ ಬಿಗಿ ಭದ್ರತೆಯನ್ನು ಒದಗಿಸಿರುವಂತಹದ್ದು. ಮೊದಲಿಗೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಸಚಿವ ಸಂಪುಟ ನೇರವಾಗಿ ಒಂದು ವಿಶ್ವವಿಖ್ಯಾತ ನಂದಿಗಿರಿಧಾಮದ ಭೋಗನಂದೀಶ್ವರನ ದೇವಸ್ಥಾನಕ್ಕೆ ಬಂದು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸ್ತಾ ಇರುವಂಥದ್ದು. ಈಗ ದೃಶ್ಯಗಳನ್ನು ಸಹ ನಾವು ಗಮನಿಸ್ತಾ ಇರಬಹುದು. ಎಲ್ಲ ರೀತಿಯಾದಂತಹ ಸಕಲ ತಯಾರಿಯನ್ನು ಸಹ ಇಲ್ಲಿ ನಡೆಸ್ಕೊಂಡು ಬರಲಾಗ್ತಾ ಇದೆ. ಮುಖ್ಯಮಂತ್ರಿಗಳು ಹಾಗೂ ಸಚಿವ ಸಂಪುಟ ಸಭೆ ಏನಿದೆಯೋ ಸಚಿವರು ಬರ್ತಾ ಇರೋದು ಇದೇ ಒಂದು ದಾರಿಯಲ್ಲಿ ನೇರವಾಗಿ ಒಂದು ಭೋಗನಂದೀಶ್ವರನ ದೇವಸ್ಥಾನಕ್ಕೆ ಬಂದು ವಿಶೇಷವಾದಂತಹ ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ. ಈಗಾಗಲೇ ಅವರಿಗೆ ಸ್ವಾಗತವನ್ನ ಕೋರುವ ಸಲುವಾಗಿ ಆ ಒಂದು ರೀತಿಯ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರುವಂತಹದ್ದು. ಇದೇ ಮಾರ್ಗದಲ್ಲಿ ಮುಖ್ಯಮಂತ್ರಿಗಳು ಬರ್ತಾ ಇದ್ದಂತೆ ಇಲ್ಲಿ ಒಂದು ಡೊಳ್ಳು ಕುಣಿತ ಆಗ್ಬೋದು, ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಯೋಜನೆಯನ್ನು ಸಹ ಏರ್ಪಡಿಸಿರುವಂತಹದ್ದು. ಸದ್ಯ ಒಂದು ಹಿಂದೂ ವಿಶ್ವವಿಖ್ಯಾತ ನಂದಿಗಿರಿಧಾಮದ ಸಚಿವ ಸಂಪುಟ ಹಿನ್ನೆಲೆ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಒಂದು ರೀತಿಯಾದಂತಹ ಬಿಗಿ ಭದ್ರತೆಯನ್ನ ವ್ಯವಸ್ಥೆಯನ್ನು ಸಹ ಮಾಡಿರುವಂತಹದ್ದು. ಜೊತೆಗೆ ಒಂದು ಕಮಾಂಡೋಗಳು ಸಹ ಇಲ್ಲಿ ಒಂದು ಬೀಡು ಬಿಟ್ಟಿರುವಂತಹದ್ದು. ಯಾವುದೇ ರೀತಿಯಾದಂತಹ ಅನಾಹುತಗಳು ಹಾಗೂ ಭದ್ರತಾ ದೋಷ ಎಲ್ಲಿಯೂ ಸಹ ಆಗಬಾರ್ದು ಅಂತ ಒಂದು ರೀತಿಯಾದಂತಹ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಜೊತೆಗೆ ಒಂದು ಬಾಂಬ್ ಸ್ಕ್ವಾಡ್ ಆಗ್ಬೋದು, ಒಂದು ಶ್ವಾನದಳ ಆಗಿರ್ಬೋದು, ಪ್ರತಿಯೊಂದೂ ಸಹ ಯಾವುದೇ ರೀತಿಯಾದಂತಹ ಲೋಪದೋಷಗಳು ಹಾಗೂ ತೊಂದರೆ ಆಗದಂತೆ ಒಂದು ರೀತಿಯಾದಂತಹ ಸೂಚನೆಗಳನ್ನು ಹಾಗೂ ಒಂದು ಭದ್ರತೆಯನ್ನು ಹೆಚ್ಚಿನ ರೀತಿಯಾದಂತಹ ಭದ್ರತೆಗಳನ್ನು ಒದಗಿಸಿರುವುದಂಥದ್ದು. ಒಂದು ನೇರವಾಗಿ ಒಂದು ಸಿಎಂ ಹಾಗೂ ಸಚಿವರು ಒಂದು ಭೋಗನಂದೀಶ್ವರನ ದೇವಸ್ಥಾನಕ್ಕೆ ಬರುವ ಹಿನ್ನೆಲೆ ಭೋಗನಂದೀಶ್ವರನ ದೇವಸ್ಥಾನದಲ್ಲಿಯೂ ಸಹ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂತಹದ್ದು. ವಿಶೇಷವಾದಂತಹ ಪ್ರಾರ್ಥನೆಯನ್ನ ಸಲ್ಲಿಸಿ ನಂತರ ಒಂದು ಸಚಿವ ಸಂಪುಟಕ್ಕೆ ಚಾಲನೆ ಕೊಡ್ತಾರೆ. ಅಂದರೆ ಮುಖ್ಯವಾಗಿ ಒಂದು ಸಿಎಂ ಬರ್ತಾರೆ. ಸಿಎಂ ಬರುವ ಹಿನ್ನೆಲೆ ಯಾವ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಬೇಕು ಎಂಬ ಸಿದ್ಧತೆಯನ್ನ ಮಾಡ್ಕೊಂಡು ಬರಲಾಗ್ತಾ ಇದೆ. 2:30ಕ್ಕೆ ಮಾಧ್ಯಮಗೋಷ್ಠಿಯನ್ನು ನಡೆಸಿ ಯಾವ ರೀತಿಯಾದಂತಹ ಸಚಿವ ಸಂಪುಟದಲ್ಲಿ ತೀರ್ಮಾನ ಹಾಗೂ ಕೈಗೊಂಡಿದ್ದಾರೆ ಎಂಬ ಮಾಹಿತಿಯನ್ನು ಸಹ ನೀಡಲಿದ್ದಾರೆ. ಒಟ್ಟಾರೆ ಈ ಒಂದು ವಿಶ್ವವಿಖ್ಯಾತ ನಂದಿಗಿರಿಧಾಮದಲ್ಲಿ ನಡೆಯುತ್ತಿರುವಂತಹ ಸಚಿವ ಸಂಪುಟಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಂಡು ಬರಲಾಗ್ತಾ ಇದೆ. ಚಿಕ್ಕಬಳ್ಳಾಪುರದಿಂದ ದತ್ತಾತ್ರೇಯ, ನ್ಯೂಸ್ 18.